ಸರ್ ಯಾವಾಗ ಜಗಳ 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 ಮದುವೆ ಆದಟ್ಟಿ ಜಗಳನೇ. ಎಷ್ಟು ವರ್ಷ ಆಗಿತ್ತಮ್ಮ ಮದುವೆ? ಆಲೆ ಒಂದು ಮಕ್ಕಳಿಗೆ ಆಲೆ 17 ವರ್ಷ ಎಷ್ಟು ವರ್ಷ ಆಗಿರ್ಬೋದು ಲೆಕ್ಕ. ಯಾವಾಗಲೂ ಒಯ್ಯೋದು ಬಡಿಯೋದು ಕಡಿಯೋದು ಕತ್ತರಿಸೋದು ಹಿಂಗೆಲ್ಲ ಮಾಡೋರು. ಬಂದು ನಮ್ಮ ಮನೆಗೆ ಬಂದರೆ ನಮ್ಮ ಮನೆಗೂ ಬಿಡ್ತಿರ್ಲಿಲ್ಲ. ನಿನ್ನಂಥ ಪುಣ್ಯಾತ್ಮನ ಕರ್ಕೊಂಬಂದು ಎಲ್ಲನ ಕರ್ಕೊಂಡು ಹೋಗೋರು. ಬಿಡು ಎಲ್ಲನೇ ಇರಲಿ ಅವ್ರ ಮನೆಗೆ ಅವ್ರಂತೂ ನಾವು ಕಳ್ಸಿರಿ. ತಿರ್ಗಿ 2 ತಿಂಗ್ಳಿಗೆ 1 ತಿಂಗಳು ತಿರ್ಗಾದೆ. ಹಾಂ, ನಾವು ಎಷ್ಟು ಸತಿ ಕರ್ಕೊಂಡೋಗಿರು ಅದನ್ನೇ ಮಾಡೋರು. ಹಿಂಗೆಲ್ಲ ಒಯ್ದು ಬಡ್ದು ಇದು ಮಾಡಿರು. ತಿರ್ಗಿ ಆ ಹುಡುಗಿ ಅವನು ಮದುವೆ ಆಗ್ತಾನೆ ಇವನು ಮದುವೆ ಆಗ್ತಾಳೆ ಅಂತ ಹೇಳಿ ಈ ಥರ ಎಲ್ಲ ನಡೆದೋಗೈತೆ. ಮಗಳು ಪ್ರೀತಿ ಮಾಡಿದ್ಲಾ? ನನ್ನ ಮಗಳಲ್ಲ, ಅಲ್ಲ ಮೊಮ್ಮಗಳು. ಮೊಮ್ಮಗಳು ಮಾಡಿದ್ಲು. ಮೇಘನ. ಅವನು ಕೊಡ್ತೀನಿ ಅಂತ ಹೇಳಿದ್ದ ಅವರಪ್ಪ ನ್ಯಾಯಸ್ಥಾನದಾಗಿ ಕೂಕೊಂಡು. ಹುಡುಗನ ಗಂಡ, ಹುಡುಗನ ಮಗ, ಹುಡುಗನ ತಂದೆ, ಹುಡುಗಿರ ಅಪ್ಪ ನ್ಯಾಯ ಮಾಡಿರ. ಮನೆ ಕರ್ಕೊಂಬರಕ್ಕೆ ಬಂದಿದ್ದಾರನ್ನ ಕರಿಯಕ್ಕೆ ಬಂದಿದ್ರಲ್ಲ, ಅವ್ನು ನ್ಯಾಯ ಮಾಡಿರ ಕೊಡ್ತೀನಿ, ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ನಾನು, ಎಷ್ಟನ ಮುಗೀಲಿ ಅಂತ ನಮ್ಮ ಮನೆಗೆ ಹೇಳ್ದ. ಕರ್ಕೊಂಡು ಹೋಗೋ ತಕ್ಕನ ಕರ್ಕೊಂಡು ಹೋದ್ಮೇಲೆ ಬದುಕು ಬಾಳು ಎಲ್ಲ ಆದಮೇಲೆ ತಿರ್ಗಾ ಜಗಳ ಜೂಟಿ ಹಿಂಗೆಲ್ಲ ಮಾಡಿ ಈ ಸ್ಥಿತಿಗೆ ತಂದವ್ರಿ. ತಿಂಗಳಾತು. ನಾವೇ ಅಲ್ಲಿಂದ ಬರೋವಾಗ ನೋಡಿದ್ದೆ. ಆಲೇ ಒಂದು 2-3 ತಿಂಗಳಾಯ್ತು ಸರ್. ಫೋನಾಗ ನಾವೇನು ಮತ್ತೇನು ಚೆನ್ನಾಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಮಾತಾಡಿಸ್ತಿದ್ವಿ. ಅಜ್ಜಿ ಚೆನ್ನಾಗಿದ್ದೀವಿ. ಈ ವಿಚಾರ ಯಾವಾಗ ಗೊತ್ತಾಯ್ತು? ಯಾವ ಕಾಣೆ ಆಗಿದ್ದು? ಯಾಲೇ ತಿಂಗಳ ಮೇಲೆ 10 ತಿಂಗಳ ಮೇಲೆ ಒಂದಿನ ಆಗೈತಿ. ನಿಮ್ಗೆ ಯಾರು ಹೇಳಿದ್ರು ಕಾಣೆ ಆಗಿರೋದು? ನಮ್ಮ ಮಗಳೇ ಹೇಳಿಳು. ನಿರ್ಮಲ. ನಿರ್ಮಲನೇ ಹೇಳಿಳು. ನಮ್ಮವರೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿರು. ಆದ್ರೂ ಅವ್ರೇನು ಹುಡುಕ್ಲಿಲ್ಲ, ಏನೂ ಇಲ್ಲ, ನಮಗೆ ರಕ್ಷಣೆನೇ ಕೊಡಲಿಲ್ಲ. ಅದಾದ್ಮೇಲೆ ಈ ವಿಚಾರ ಯಾವಾಗ ಬಂತು? ಈ ವಿಚಾರ ಬೆಳಗ್ಗೆ 12 ಗಂಟೆಗೆ. ಹೆಂಗೆ ಬಂತು? ಹೆಂಗೆ ಬಂತು? ಹಿಂಗೆ ಹೇಳಿರು. ಅವನೇ ಹೇಳಿದ್ದ? ಏನಂತ ಹೇಳಿದ್ರು ಅವರು? ಮಗಳನ್ನ ಕೊಲೆ ಮಾಡಿ ಅದೀನಿ ಅಂತ ಹೇಳ್ದ. ಏನು ಕಾರಣ ಅಂತೆ ಗೊತ್ತಿಲ್ಲ ನಮಗೆ. ಮದುವೆ ವಿಚಾರನೇನಾ ಇರ್ಬೋದ ಏನು ಅವ್ರಿಗೆ, ನಮಗೇನು ಗೊತ್ತಿಲ್ಲ. ಹುಡುಗನ ಕಡೆ ಏನು ತಕರಾರು ಇಲ್ಲ, ಹುಡುಗನ ಕಡೆಯಲ್ಲಿ ಏನೂ ಇಲ್ಲ. ಅಮ್ಮನ ಕಡೆಯಿಂದನೂ ಇಲ್ಲ. ನಿರ್ಮಲಾನು ಒಪ್ಕೊಂಡಿದ್ರು. ಇವ್ರದೇ ಅವ್ರದ್ದೇ ತಂದೆದೇ. ಏನು ಕಿತಾಪತಿ ಗೊತ್ತಿಲ್ಲ, ಆ ಭಗವಂತಗೆ ಗೊತ್ತಾಗಬೇಕು. ನೋಡಿ, ಅದೊಂದು ವಿಚಾರಕ್ಕೋಸ್ಕರ ನಿಮ್ಮ ಮೊಮ್ಮಗಳು ಹಿಂಗಾಗೋದು. ಆತು, ಅವ್ರು ಬದುಕಲಿ, ಸಂತೋಷ, ಬದುಕ್ಬಿಡ್ಲಿ ಅವರು. ಏನು ಸರ್, ನಾವಿನ್ನು ಯಾಕೆ ಇರ್ಬೇಕು ಜೀವಂಟಾಗಿ ಹೇಳು? ಯಾರು ಎಲ್ಲರೂ ಪ್ರಪಂಚದ ಮೇಲೆ ಹೆಣ್ಣು ಗಂಡು ನೀವು ಎತ್ತಿಲ್ವಾ? ಏನು ಸರ್, ಯಾರು ನೀವು ಹಿಂಗೆ ಮಾಡ್ತೀರಾ? ಏನೋ ಕಿತ್ತಾಡ್ಬೋದು ಸಂಸಾರದಾಗೆ. ಸಂಸಾರದಾಗ ಕಿತ್ತಾಡ್ಬೋದು, ಆದರೂ ಈ ಥರ ಮಾಡೋ ಅಂತಾಲೆ. ಅಕ್ಕ, ನಿಮಗೆ ವಿಚಾರ ಏನಂತ ಬಂತು? ಎಷ್ಟು ಗಂಟೆಗೆ ಬಂತು ಸರ್? 12 ಗಂಟೆಲಿ ಬಂತು. ಹಿಂಗೆ ಹೊಡೆದ್ಬಿಟ್ಟು ಊತ ಹಾಕ್ಬಿಟ್ಟವನಂತೆ, ಸತ್ತೋಗ್ಬಿಟ್ಟೈತಂತೆ. ಯಾರನ್ನ ಅಕ್ಕ? ಅವರು ತಿಮ್ರಾಯಪ್ಪ ಅನ್ನೋರು ಮಗಳನ್ನೇ ಮಾಡಿಬಿಟ್ಟಿದ್ದಾರೆ. ಏನು ರೀಸನ್ ಅಂತೆ ಗೊತ್ತಿಲ್ಲ ಸರ್. ಅವ್ರ ಮನೇಲಿ ಏನೇನು ಪ್ರಾಬ್ಲಮ್ ಇತ್ತ, ಕಳೆದೋಗಿದೆ ಅನ್ನೋದು ಗೊತ್ತು. ತಿಂಗಳ ಮೇಲೆ ಒಂದು ದಿವಸ 16ನೇ ತಾರೀಕು ಮಿಸ್ಸಿಂಗ್ ಆಗಿರೋದು. ಲಾಸ್ಟ್ ಮಂತ್ ಏಪ್ರಿಲು. ಆಮೇಲೆ 17-18ಕ್ಕೇನ ಕಂಪ್ಲೇಂಟ್ ಕೊಟ್ಟಿರೋದು. ಅವತ್ತಿಂದ ಇವತ್ತಿನವರೆಗೆ ಇವತ್ತು ಇದಾಗಿರೋದು ನಮಗೆ. ಎಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿ? ಕಳ್ಳಂಬೇಳೆ. ಏನು ರೀಸನ್ ಏನಂತ ಹೇಳಿ ಗೊತ್ತಿರಲಿಲ್ಲ ನಿಮಗೆ? ಇಲ್ಲ ಸರ್, ಗೊತ್ತಿಲ್ಲ. ಓಕೆ, ಮೇಘನಾ ಏನು ಓದ್ತಿದ್ಲು ಏನು ಅಂತ ಹೇಳಿ? ಸೆಕೆಂಡ್ ಇಯರ್ಗೆ ಹೋಗ್ಬೇಕಾಯ್ತು, ಫಸ್ಟ್ ಇಯರ್ ಮುಗಿಸಿದ್ಲು, ಸೆಕೆಂಡ್ ಇಯರ್ಗೆ ಹೋಗಿಲ್ಲ ಅವರು. ಓಕೆ, ಮನೇಲೇ ಇದ್ರಾ? ಮನೇಲೇ ಇದ್ರು. ಇವರು ಏನು ಕೆಲಸ ಮಾಡೋರು ತಿಮ್ರಾಯಪ್ಪ ಅಂತ ಹೇಳಿ? ಅವ್ರ ವ್ಯವಸಾಯ, ಇದು ತೋಟ. ಅವ್ರ ಹೆಂಡ್ತಿ? ಅವ್ರ ಹೆಂಡ್ತಿನೂ ಅಷ್ಟೇ ಸರ್. ಯಾವ ಊರು ಇವ್ರದ್ದು? ಇದು ನಿಂಬೆ ಮರದಳ್ಳಿ, ಕುರುಡ್ನಳ್ಳಿಯಿಂದ ಕೊಟ್ಟಿದ್ದು, ಮೇಲ್ಕುಂಟೆ ಪೋಸ್ಟು. ಮದುವೆಗೆ ಎಷ್ಟು ವರ್ಷ ಆಗಿತ್ತು ಇವ್ರಿಗೆ? ಗೊತ್ತಿಲ್ಲ ಸರ್ ನನಗೆ. ಸುಮಾರು ವರ್ಷ ಆಗಿದೆ. ಓಕೆ, ಇವಳಿಗೆ ಎಷ್ಟಾಗಿತ್ತು ಮೇಘನಾಗೆ ಏಜು? 17 ವರ್ಷ 4 ತಿಂಗಳಾಗಿತ್ತು. ಅಣ್ಣ ತಮ್ಮ ಯಾರು ಇದ್ರು? ತಮ್ಮ ಇದ್ದಾನೆ, ವೆಂಕಟೇಶ್ ಅಂತ. ಏನು ಮದುವೆದೇನೋ ಡಿಸ್ಕಷನ್ ಆಗ್ತಿತ್ತು ಮನೆಯಲ್ಲಿ? ಹುಡುಗಿ ಒಪ್ಪಿದೆ ಅಂತ ಗೊತ್ತಿತ್ತು, ಅದೇ ಈ ಥರ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ಅಂದರೆ ಹುಡುಗಿ ದೊಡ್ಡವಳಾಗಲಿ, ಇನ್ನೂ 18 ವರ್ಷ ಆಗಲಿ ಅಂತ ಹುಡುಗಿನೂ ಏನು ಡಿಸಿಷನ್ ತಗೊಂಡಿರಲಿಲ್ಲ. ಅಪ್ಪ ಅಮ್ಮನ ಒಪ್ಸೆ ಆಗಬೇಕು ಅನ್ನೋದು ಹುಡುಗಿಗೂ ಇತ್ತು. ಏನು ಲವ್ ಮಾಡಿದ್ದಿದ್ದು ಅದು? ಲವ್ ಮಾಡ್ತಿದ್ರು ಅವರಿಬ್ರು. ಏಜ್ ಆಗಿಲ್ಲ ಅಂತೇಳಿ ಹುಡುಗನ ಹುಡುಗಿ ನಮ್ಮ ರಿಲೇಷನ್ನೇ, ಹುಡುಗನ ಏನು ಬೇರೆ ಅಲ್ಲ. ಅದರಿಂದ ಈ ಥರ ಮಾಡ್ಯವನೆ ಅಂತ ಹೇಳ್ತಾರೆ ಊರಲ್ಲೆಲ್ಲ. ಯಾಕೆ ಒಪ್ಪಿಗೆ ಇರಲಿಲ್ವಾ? ಅವ್ರ ತಾಯಿಗೆ ಏನಾರು ಒಪ್ಪಿಗೆ? ಅವ್ರಿಗೆ ತಾಯಿಗೆ ಒಪ್ಪಿಗೆ ಇದೆ, ಅವ್ರ ಅಪ್ಪಗೆ ಒಪ್ಪಿಗೆ ಇರಲಿಲ್ಲ. ಹುಡುಗ ಏನು ಕೆಲಸ ಮಾಡ್ತಿದ್ದ? ಅವ್ರದ್ದು ವ್ಯವಸಾಯ, ಮೋಟ್ರ್ ಕೆಲಸ ಏನೋ ಮಾಡಿದೆ. ಓಕೆ, ಆದರೆ ಅದೇ ರೀಸನ್ನೇ ಇದಾಗಿದೆ ಅಂತನಾ? ಬೇರೆ ಏನಿರಲಿಲ್ವಾ? ಬೇರೆ ಏನಿಲ್ಲ ಸರ್, ಅಂಥ ಹುಡುಗಿ ಅಲ್ಲ ಅದು.
ನಿಮಗೆ ವಿಚಾರ ಕೇಳಿದಾಗೆ ಏನು ಅನ್ನಿಸ್ತು ಅಂತ ಮಿಸ್ ಆಗಿದ್ದಾಳೆ ಅಂತ? ಮಿಸ್ ಆಗಿದ್ದಾಳೆ ಅಂದಾಗ ಅವತ್ತು ನಮಗೆ ಏನು ಅನ್ನಿಸ್ತು ಅಂದರೆ ಮಿಸ್ ಆಗಿದ್ದಾಳೆ ಅಂದರೆ ಎಲ್ಲೋ ಬಚ್ಚಿಟ್ಟಿದ್ದಾರೆ ಅಂತ ಸುಮ್ಮನಾಗಿದ್ವಿ ನಾವು. ಅಂದರೆ ಈ ಪ್ರೀತಿ ವಿಚಾರಕ್ಕೆ ಬಚ್ಚಿಟ್ಟಿರ್ತಾರೆ, ಸುಮ್ಮನೆ ಆಗಲಿ ಅಂತ ಒಂದು 2 ದಿನ ಮಟ್ಟಿಗೆ ಬಚ್ಚಿಟ್ಟಿರ್ತಾರೆ ಅಂತ ಅಂದ್ಕೊಂಡ್ವಿ. ಇಲ್ಲಿ ನೋಡಿರಿ ಈ ಥರ ಆಗ್ಬಿಟ್ಟೈತೆ. ಓಕೆ, ಏನು ಆತ ನಮಗೆ ಕಾಣೆ ಆಗ್ಬಿಟ್ಟಿದ್ದ, ಓಡೋಗಿದ್ದ ಅಂತ ಹೇಳ್ತಾರೆ, ಗೊತ್ತಾ ಅದು? ಯಾರು ಸರ್? ಆಗಿದ್ದಂತೆ 15 ದಿವಸ ಆಗಿದೆ. ಹಾಂ, ಕಂಪ್ಲೇಂಟ್ ಕೊಟ್ಟು 15 ದಿವಸಕ್ಕೆ ಈತನು ಮಿಸ್ಸಿಂಗ್ ಆಗಿಬಿಟ್ಟಿದ್ದ. ಮಿಸ್ಸಿಂಗ್ ಆಗಿಬಿಟ್ಟು ನೆನೆ ಸಿಕ್ಕಿರೋದು. ಇವಾಗ ಗೊತ್ತಾಗ್ಯದ ಈ ವಿಚಾರ. ಏನು ಹೇಳ್ತೀರಮ್ಮ ನಿಮ್ಮ ಸಂಬಂಧಿಕರೇ? ಏನಿಲ್ಲ ಸರ್, ಹೆಣ್ಮಕ್ಳು ಯಾವೇ ಹೆಣ್ಮಕ್ಳಿಗೆ ಈ ಥರ ಆಗಬಾರ್ದು, ಇಂಥ ತಂದೆ ಇರಲೂಬಾರ್ದು. ಅಲ್ಲ, ನಮಗೂ ತಂದೆ ಇಲ್ಲ, ಆದ್ರೂ ನಾವು ಹೇಳ್ತಿದ್ವಿ ಮನುಷ್ಯತ್ವ ಇರಬೇಕಲ್ವಮ್ಮ. ನಾವು 3 ವರ್ಷದಿಂದ ತಂದೆ ಇಲ್ಲದೆ ಬೆಳೆದಿದ್ದೀವಿ, ಇಂಥ ತಂದೆ ಯಾರಿಗೂ ಬೇಡ ಸರ್. ನಿಮ್ಗೇನಾಗಬೇಕು ಇವರು? ಮೇಘನ ನಮ್ಮ ಮನೆಯವ್ರ ತಂಗಿ ಮಗಳು. ತಂಗಿ ಮಗಳು. ಓಕೆ, ಅಂದರೆ ನಿಮ್ಮ ತಂಗಿ ಮಗಳು ನಿಮ್ಮ ಅಕ್ಕ ಆಗಬೇಕಾ ನಿರ್ಮಲಾ ಅವ್ರಿಗೆ? ಅಲ್ಲ ಸರ್, ಅವ್ರ ಅಣ್ಣನ ಹೆಂಡತಿ. ಅದಕ್ಕೆ ಬೆಳಗ್ಗೆ 12 ಗಂಟೆಗೆ ಬಂತು. ಮಧ್ಯಾಹ್ನ ಇವತ್ತು ಏನಂತ ಬಂತು? ಏನಂಗೆ ಮುಚ್ಚಾಕ್ಯವ್ರೆ, ಅದೇ ಕೊಲೆ ಮಾಡಿ ಅಂತ ಬಂತು. ಯಾರು? ಅವರೇ, ಅವ್ರ ಅಪ್ಪ. ಏನು ಹೆಸರು? ತಿಮ್ರಾಯಪ್ಪ. ಯಾರನ್ನ ಊರು? ಮೇಘ ಮಗಳನ್ನ. ಮಗಳು ಚಿಕ್ಕವಳ? 17 ವರ್ಷ. ಏನು ಕಾಲೇಜ್ಗೆ ಹೋಗ್ತಿದ್ಲ? ಏನು ಕಾಲೇಜ್ಗೆ ಹೋಗ್ತಿರ್ಲಿಲ್ಲ, ಮನೆಯಲ್ಲೇ ಇದ್ಲು. ಏನು ಕಾರಣ ಆಗಿತ್ತು? ಏನು ಕಳೆದೋಗಿದ್ಲ? ಕಳ್ದೋಗಿದ್ರು ಅಂದ್ರೆ ಅವರೇ ಬಚ್ಚಿಕ್ಕಿದ್ರು, ಕರ್ಕೊಂಡೋಗಿ. ಹಾಂ. ಹಾಲೆ 1 ತಿಂಗಳಾಗೈತೆ, ತಿಂಗಳ ಮೇಲೆ 1 ದಿನ. ಏನಾಗಿತ್ತು ಇದು ಕತೆ? ಏನಾಗಿದ್ದು? ಏನು ರೀಸನ್ನು ಕೊಲೆ ಅದು ಮಾಡೋದು? ಮನೆಗಳ್ದು ಏನು ಗೊತ್ತಿಲ್ಲ ಅಣ್ಣ ನಮ್ಗೆ. ಹಾಂ, ಈ ಕತೆ ಗೊತ್ತಿರೋಕ್ಕೆ ನಾವು ಅಲ್ಲಿದ್ದೀವಿ, ಅವ್ರು ಇಲ್ಲ ಇದ್ದಾರೆ. ಹಾಂ. ಅದೇನು ಗೊತ್ತಿಲ್ಲ. ಒಟ್ಟಿಗೆ ಹುಡುಗಿ ಬಚ್ಚಿಕ್ಕಿ 1 ತಿಂಗಳಾಗೈತೆ. ಕಾಣೆ ಆಗೈತೆ ಎಂಬುದು ಗೊತ್ತಿಲ್ಲ. ಏನು ಮೇಘನ ಏನೋ ಕಳೆದೋಗಿದ್ದು ಅಂತೇಳಿ ಪೊಲೀಸ್ ಠಾಣೆಗೆಲ್ಲ ದೂರು ಕೊಟ್ಟಿದ್ರಂತೆ. ಕೊಟ್ಟಿದ್ವಿ. ಯಾವಾಗ ಕೊಟ್ಟಿದ್ದು ಅದು? ಅಮ್ಮಿ ಎಷ್ಟು ದಿನ ಆತು ಕೊಟ್ಟು? ಅಲ್ಲೇ 1 ತಿಂಗಳ ಮೇಲೆ 1 ದಿವಸ ಅವರು ಕಳೆದೋಗಿ ಇನ್ನೊಂದು ಮಾರನೇ ದಿನದಲ್ಲೇ ಕೊಟ್ಟಿರೋದು. ನಿಮ್ಮ ಹೆಸರು? ತಂಗಿ ಆಗಬೇಕು. ನಿಮಗೆ ಈ ವಿಚಾರ ಏನಾಗಿದೆ ಅವ್ರ ಫ್ಯಾಮಿಲಿಯಲ್ಲಿ ಅಂತೇಳಿ ಸರ್? ಗೊತ್ತಿಲ್ಲ ಸರ್, ಅವರು ತಡ ಪರದಾಡ್ಕೊಳ್ಳೋರು ಹುಡುಗಿ ವಿಚಾರದಾಗೆ. ಯಾರು? ಮೇಘನ ವಿಚಾರದಾಗೆ. ಅವರು ನಾವು ಎಷ್ಟು ಹೇಳಿದ್ರು ಏನು ಕೇಳ್ತಿರ್ಲಿಲ್ಲ. ಇಬ್ಬರು ಪರದಾಡಬೇಡ್ರಿ ಅಂತ ನಾವು ನ್ಯಾಯ ಮಾಡಿದ್ವಿ. ಅವ್ರು ಯಾಕೋ ಒಪ್ಪಿರಲಿಲ್ಲ. ಈಗ ಮುಂದೇನಾಯ್ತು ಅಂತ ನಮಗೆ ಗೊತ್ತಿಲ್ಲ. ಏನು ಪರದಾಡೋರು ಅಂದರೆ ಏನು ವಿಚಾರಕ್ಕೆ ಪರದಾಡೋರು? ಏನಾಯ್ತು? ಅದೇ ಹುಡುಗಿ ವಿಚಾರಕ್ಕೆ, ಮದುವೆ ವಿಚಾರಕ್ಕೆ ಅಂದರೆ ಮದುವೆ ಫಿಕ್ಸ್ ಅಂತ ಓಡಾಡ್ತಿದ್ರಂತಲ್ಲ. ಯಾರನ್ನ ಇಷ್ಟಪಟ್ಟಿತ್ತಂತೆ ಹುಡುಗಿ. ಹಂಗಾಗಿ ಇವ್ರಿಗೆ ಇಷ್ಟ ಇಲ್ಲ ಅಂದಿದ್ರು. ನಾನು ಆಯ್ತಪ್ಪ ನೋಡೋಣ, ನಿಧಾನಕ್ಕೆ ಮಾತಾಡಿ ಇದು ಮಾಡೋಣ ಅಂತ ಹೇಳಿದ್ದು, ಒಪ್ಪತ್ಕೊಂಡಿದ್ದ ಅವಯ್ಯ. ಮತ್ತೆ ಮುಂದೆ ಏನು ಮಾಡ್ಕೊಂಡ್ರು ಅಂತ ನಮಗೆ ಗೊತ್ತಿಲ್ಲ. ಎಷ್ಟು ವರ್ಷದ ಮಾತು ಈ ಥರ ಎಲ್ಲ? ಇದು ಸುಮಾರು ಆಲೇ 7-8 ವರ್ಷದ ಮಾತು. ಅವಾಗಿಂದನೇ ಹುಡುಗಿ ಪ್ರೀತಿ ಮಾಡ್ತೀನಿ. 7-8 ತಿಂಗಳ ವರ್ಷನ? 7-8 ವರ್ಷ ಆಗೈತೆ. ಬಟ್ ನಮಗೆ ಗೊತ್ತಿಲ್ಲ. ಗೊತ್ತಿರೋರಿಗೆ ಗೊತ್ತಿದೆ ಅದು. ಬಟ್ ನಮಗೆ ಗೊತ್ತಾಗಿರೋದು 2 ವರ್ಷ. 2 ವರ್ಷದಿಂದ ನಡೀತಾ ಇದೆ. ಪಂಚಾಯತಿ ಎಲ್ಲ ಮಾಡಿದ್ದೀವಿ. ತಿಂಗಳಿಗೊಂದು ಮಾಡಿದ್ದೀವಿ. ಅಂದರೆ ಪಂಚಾಯತಿ ಮಾಡಿದ್ರೆ ಯಾರಿಗೆ ಅದಕ್ಕೆ ವಿರೋಧ ಇದ್ದಿದ್ದು? ಇಷ್ಟ ಇಲ್ಲ, ಬೇಡ? ಅವ್ರ ತಂದೆಗೆ, ತಾಯಿಗೆ, ನಿರ್ಮಲಾಗೆ ಅವ್ರಿಗೆ ಇಷ್ಟ ಇತ್ತು. ಹುಡುಗ ಅವ್ರೇನು ಯಾವುದು ನನ್ನ ಹತ್ರ ಹೇಳಿಲ್ಲ. ನಮಗೆ ಬೇರೆ ಕಡೆಯಿಂದ ಬಂದಿರೋ ಮಾಹಿತಿ. ಅವ್ರು ಹೇಳಲ್ಲ ನಮಗೆ. ಜಾತಿ ಅಡ್ಡ ಇತ್ತಾ ಇಲ್ಲ ಸಂಬಂಧ? ಇಲ್ಲ, ಒಂದೇ ಜಾತಿನೇ. ಬಟ್ ಅವ್ರವರಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ. ಆದರೆ ಈಗ ಏನಾಯ್ತು ಅಂತೇಳಿ ಲಾಸ್ಟ್ ಮಂತು ಮಿಸ್ಸಿಂಗ್ ಆಯ್ತೆ ಅಂತ ಕಂಪ್ಲೇಂಟ್ ಕೊಟ್ಟರು. ಯಾರು? ನಿರ್ಮಲಾ ಕೊಟ್ಟಿಲ್ಲ. ಇಬ್ಬರು ಕೊಟ್ಟಿರ್ಬೋದು, ನನಗೆ ಗೊತ್ತಿಲ್ಲ ಅದು. ಅಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ 1 ತಿಂಗಳಾದರೂ ನಮಗೆ ರೆಸ್ಪಾನ್ಸ್ ಇಲ್ಲ ಪೊಲೀಸ್ ಇಲಾಖೆಯಲ್ಲಿ. ಸರಿನಾ? ನಾವು ಹೋದಂಗೆಲ್ಲ ನೀವೇ ಹುಡುಕ್ರಿ ಇದನ್ನ ಹೇಳೋರು. ನೆನ್ನೆ ಕರ್ಕೊಂಬಂದವ್ರಿ. ಬಂದಾದ್ಮೇಲೆ ಇಲ್ಲಿ ಬಂದು ತೋರ್ಸೋರು ಅವರು. ಏನಂತ ಈಗ? ಅದು ಮುಂದಿಂದೇನು ಅಂತ ಗೊತ್ತಿಲ್ಲ. ಈಗ ಏನಾಗಿದೆ? ಕೊಲೆ ಆಗಿದೆ ಅಂತ? ಅದೇ ಸಾಯಿಸಿದ್ದೀನಿ ಅಂತ ಆತನೇ ಒಪ್ಪತ್ಕೊಂಡಿದ್ದಾನೆ ಮಗಳನ್ನು. ಏನು ಕಾರಣ ಅಂದರೆ ಮದುವೆ ವಿಚಾರನೇ ಅಂತ? ವಿಚಾರ ಹೇಳಿಲ್ಲ. ಅದು ಪೊಲೀಸ್ನವ್ರಿಗೆ ಗೊತ್ತಿರಬೇಕು. ಏನು ಹೇಳ್ತೀರಾ ಸರ್ ನೀವು? ಈ ಥರ ಹಿಂಗಾಗ್ಬಿಟ್ಟಿದೆ. ಅದೇ ಈಗ ನಾವು ಕಂಪ್ಲೇಂಟ್ ಕೊಟ್ಟಿದ್ವಲ್ಲ, ನಮಗೆ ರೆಸ್ಪಾನ್ಸ್ 1 ತಿಂಗಳಿಗ ಪೊಲೀಸ್ ಇಲಾಖೆ ಕಡೆಯಿಂದ. ನೀವು ಹೇಳಿ ನನಗೆ ಆನ್ಸರು. ಪೊಲೀಸ್ ಇಲಾಖೆ ಕಡೆಯಿಂದ ನಮಗೆ ರೆಸ್ಪಾನ್ಸ್ 1 ತಿಂಗಳಿಗ ಬರೋದು. ಅಂದರೆ ಮೊದಲೇ ಮಾಡಿದರೆ ಎಲ್ಲ ಏನಾದರೂ ಆಗ್ಬೋದಾಗಿತ್ತಲ್ಲ. ಎಲ್ಲ ಕಂಪ್ಲೇಂಟ್ಗೂ 1 ತಿಂಗಳ. ಅವತ್ತು ಹುಡುಗಿ ಕಾಣೆ ಆಗಿದ್ದು ದಿನಾನೇ ಹುಡುಕಿದ್ರೆ ಬೇಡ, ವಾರ ಆಗಲಿ ಸರ್, ತಿಂಗಳಾಗಿದೆಯಲ್ಲ. ನಮ್ಮ ಪರಿಸ್ಥಿತಿ ಇದು ಇವಾಗ ಯಾವಾಗ ಆಗಿರ್ಬೋದು ಅನ್ನೋದು ಗೊತ್ತಿಲ್ಲ. ಇದು ಯಾವಾಗ ಆಗ್ಬೋದು ಇಲ್ಲ ಗೊತ್ತಿಲ್ಲ, ನಮ್ಗೆ ಅದೆಲ್ಲ ಗೊತ್ತಿಲ್ಲ. ತಂದೆನೇ ಈ ಥರ ಮಗಳನ್ನ ಮಾಡಿಬಿಟ್ರೆ ಹೇಗೆ ಸರ್? ಅದು ಅವ್ರಿಗೆ ಗೊತ್ತಾಗಬೇಕು ಸರ್, ನಮಗೇನು ಅರ್ಥ ಆಗಲ್ಲ. ಮಾಡಿರೋ ಮನುಷ್ಯನಿಗೆ ಗೊತ್ತಾಗಬೇಕು ಅದು. ನೀವು ತಿಮ್ರಾಯನ್ ಮಾತಾಡ್ಸಿದ್ರಾ? ಸಿಕ್ಕಿದ್ರಾ? ಅದೇ ಅವ್ರು ಫಸ್ಟ್ ಟೈಮಲ್ಲಿ ನನಗೆ ಮಗಳು ಮಿಸ್ ಆಗಿಳೆ ಅಂತ ಫೋನ್ ಮಾಡಿದ್ದೆ, ಮತ್ತೆ ಸಿಕ್ಕಿಲ್ಲ. ಅವರೇ ಮಾಡಿದ್ರು? ಅವರೇ ಮಾಡಿದರು. ಯಾವಾಗ?
ಫಸ್ಟ್ ಮೊದಲನೇ ದಿನನೇ ಮಾಡಿದರು. ಏನಂತ ಮಾಡಿದ್ದು? ಮಗಳೆಲ್ಲ ಹೋಗವಳೆ, ಬಟ್ಟೆ ಎಲ್ಲ ಬಿಟ್ಟವಳೆ, ದುಡ್ಡೆಲ್ಲ ಬಿಟ್ಟವಳೆ, ಈ ಥರ ಎಲ್ಲ ಹೋಗವಳೆ ಅಂತ ಹೇಳಿದ್ರು. ಹೇಳಿದ್ಕೆ ನೀನು ಕಂಪ್ಲೇಂಟ್ ಕೊಡ್ತೀನಿ ಅಂದ. ಯಾರ ಮೇಲೆ ಕೊಡ್ತೀಯಪ್ಪ? ಆ ಹುಡುಗನ ಮೇಲೆ ಕೊಡ್ತೀನಿ ಅಂತ. ಆ ಹುಡುಗ ಇಲ್ಲೇ ಇದ್ದರೆ ಏನು ಮಾಡ್ತೀಯ? ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡು ಅಂತ. ಅಲ್ಲಿಗೂ ನನ್ನ ಮಾತು ಕೇಳ್ದಂಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಮೇಲೆ. ಅದಾದಮೇಲೆ ಅವರು ನಾವೊಂದು 2-3 ದಿನ ಹೋದ್ವಿ, ಹುಡುಕ್ತಾ ಇದೀವಿ ಅಂತ ಹೇಳಿರು. ನಾವು ಹೋಗೋದು ಕೇಳೋದು ಬರೋದು ಅಷ್ಟೇ. ಹುಡುಗ ಸಿಕ್ಕಿದ್ನಾ? ಹುಡುಗ ಇಲ್ಲೇ ಇದ್ದಾನೆ. ಅವ್ನು ಕೇಳಿದ್ರೆ ನಾನೇನು ಕೇಳಿಲ್ಲ ಅವನ್ನ, ನನಗೆ ಗೊತ್ತಿಲ್ಲ, ನಾನು ಅವ್ನು ನೋಡಿಲ್ಲ. ಅವರು ಪರದಾಡವ್ರೆ, ಬಟ್ ನಾವು ಪರದಾಡಿದ್ದೀವಿ. ಇಲ್ಲಿ ನಮಗೆ ತಿಂಗಳಾದ್ಮೇಲೆ ಈ ಥರ ಒಂದು ಕಂಪ್ಲೇಂಟ್, ಈ ಥರನ ಸಮಸ್ಯೆ. ಅಂದರೆ ಜೊತೆಲಿದ್ದು ಎಲ್ಲ ಮಾಡಿನೇ ಈ ಥರ ಸುಳ್ಳು ಹೇಳಿದ್ರ ತಿಮ್ರಪ್ಪ? ಇರ್ಬೋದು ಸರ್, ಗೊತ್ತಿಲ್ಲ ಅದು. ನಾವು ಅವತ್ತು ಮಾತಾಡಿದ್ದೆ, ತಿರುಗಿ ಮಾತಾಡಿಲ್ಲ. ಬಟ್ ಪೊಲೀಸರು ಇಮಿಡಿಯೇಟಾಗಿ ಎಲ್ಲ ನೋಡಿದರೆ ಎಲ್ಲ ತಡಿಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಒಂದು ತಿಂಗಳಾಯ್ತಲ್ಲ ಸರ್, ಒಂದು 3 ದಿನ ಮುಂಚೆ ಬದುಕಿರ್ಬೋದಿತ್ತು ಅವರು, ಒಂದು ವಾರ ಮುಂಚೆ ಬದುಕಿರ್ಬೋದಿತ್ತು, 15 ದಿನ ಮುಂಚೆ ಬದುಕಿರ್ಬೋದೇನೋ, ನನಗೂ ನಿಮಗೂ ಗೊತ್ತಿಲ್ಲ. ಉಳಿಸ್ಬೋದಾಯ್ತಲ್ಲ. ಪಾಪ ಹುಡುಗಿ ಇನ್ನು ಚಿಕ್ಕ ವಯಸ್ಸು. ಚಿಕ್ಕ ವಯಸ್ಸೇ.